ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಯೋತಿಸ್ ನಳಪಾಕ. ನಾನಿವತ್ತು ಮನೆಯಲ್ಲೇ ಈಸಿಯಾಗಿ ಕಡಿಮೆ ಟೈಮಲ್ಲೇ ಹೀರೆಕಾಯಿ ಬೇಳೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಈ ಸಾಂಬಾರಿಗೆ ತೆಂಗಿನಕಾಯಿ ಅಥವಾ ಎಕ್ಸ್ಟ್ರಾ ಏನು ಯೂಸ್ ಮಾಡಿಲ್ಲ. ಮನೆಯಲ್ಲೇ ಇರುವಂತಹ ಐಟಮ್ಸಲ್ಲಿ ಯಾವ ರೀತಿ ಸಾಂಬಾರು ಕ್ವಿಕ್ಕಾಗಿ ಮಾಡ್ಕೊಬೋದು, ಯಾರಾದರೂ ಬಂದಾಗ ಬೇಗ ಮಾಡ್ಕೊಳ್ಳೋ ರೆಸಿಪಿ ಅಂತಲೇ ಹೇಳ್ಬೋದು. ಈ ಸಾಂಬಾರು ಬಂದು ನಿಮಗೆ ಮುದ್ದೆ ಜೊತೆ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಇಡ್ಲಿ ಜೊತೆ ಕೂಡ ಟ್ರೈ ಮಾಡಬಹುದು. ಸೊ ಈಗ ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ನಾನಿಲ್ಲಿ 1 ಕಪ್ಪಷ್ಟು 2 ರಿಂದ 3 ಹೀರೆಕಾಯಿನ ಸಿಪ್ಪೆ ತೆಗೆದು ಹಚ್ಚಿಟ್ಕೊಂಡಿದ್ದೀನಿ. 2 ಟೊಮ್ಯಾಟೊ, 1 ಆನಿಯನ್ ತೊಗೊಂಡಿದ್ದೀನಿ. ಈಗ ನಾನು ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಸಾಂಬಾರು ಪೌಡರ್, ಎಣ್ಣೆ, ಉಪ್ಪು, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಇಷ್ಟೇ ಐಟಮ್ಸು. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ತಿದ್ದೀನಿ. ಈಗ ನಾನು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಾದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ನೋಡಿ, ಸಾಸಿವೆ ಚಿಟಪಟ ಅಂತಿದೆ. ಇದಕ್ಕೇ ನಾನು ಜೀರಿಗೆ, ಕರಿಬೇವಿನ ಸೊಪ್ಪು, ಆನಿಯನ್ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ನೀವು ಇನ್ ಕೇಸ್ ಟೈಮ್ ಇನ್ನೂ ಇದೆ ಅಂದರೆ ಆನಿಯನ್ನು ಮತ್ತು ಟೊಮ್ಯಾಟೊ, ಬೇಳೆ, ಹೀರೆಕಾಯಿ ಇಷ್ಟು ಕುಕ್ಕರಲ್ಲಿ ಕೂಗಿಸ್ಕೊಂಡು ರುಬ್ಕೊಂಡು ಕೂಡ ಮಾಡ್ಕೊಬೋದು. ಈಗ ಇದಕ್ಕೆ ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಿಮಗೆ ಹೀರೆಕಾಯಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಯಾಕಂದರೆ ಹೀರೆಕಾಯಲ್ಲಿ ವಾಟರ್ ಕಂಟೆಂಟ್ ಇರೋದ್ರಿಂದ ಫೈಬರ್ ರಿಚ್ ಆಗಿರುತ್ತೆ. ನಿಮಗೆ ವೆಯ್ಟ್ ಲಾಸಲ್ಲೂ ತುಂಬಾ ಹೆಲ್ಪ್ ಮಾಡುತ್ತೆ. ಈಗ ಟೊಮ್ಯಾಟೊ ಒಂಚೂರು ಬೆಂದಾಗಿದೆ, ನೋಡಿ ಕಾಣಿಸ್ತಿದೆ. ಇದು ಚೆನ್ನಾಗಿ ಬೇಯಲಿ ಒಗ್ಗರಣೆಲೆ. ನಿಮಗೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹೀರೆಕಾಯಿ. ಏನಂದರೆ ಇನ್ನೊಂದು ಬೆನಿಫಿಟ್ಸು, ಜಾಂಡಿಸ್ನ ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಸೆಲ್ಯುಲರ್ನ ಕೂಡ ರಿಪೇರ್ ಮಾಡುತ್ತೆ. ನಿಮಗೆ ಲಿವರ್ನು ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಇದೊಂದು ಡಯಟರಿ ಫೈಬರ್ ಕಂಟೆಂಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ವಿಟಮಿನ್ ಸಿ ಇದೆ, ವಿಟಮಿನ್ ಎ ಇದೆ, ಐರನ್ ಇದೆ, ಜಿಂಕ್ ಇದೆ, ಮೆಗ್ನೀಷಿಯಮ್ ಇದೆ, ಥಯಾಮಿನ್ ಇದೆ ಮತ್ತು ರಿಬೋಫ್ಲೇವಿನ್ ಅಂತ ಕಂಟೆಂಟ್ ಕೂಡ ಇದೆ. ಈಗ ನಾನು ಟೊಮ್ಯಾಟೊ ಬೆಂದಿದೆ. ಸೊ ಇದಕ್ಕೇ ನಾನು ಹೀರೆಕಾಯಿನ ಹಚ್ಚಿಟ್ಕೊಂಡಿದ್ನಲ್ಲ, ಇದನ್ನು ಹಾಕಿ ಒಗ್ಗರಣೆಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದಕ್ಕೆ ನಾನು ತೊಗರಿಬೇಳೆನ ತೊಳೆದಿಟ್ಕೊಂಡಿದ್ದೆ, ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಿಮಗೆ ಹೀರೆಕಾಯಿ ಐಸೈಟ್ನ ಇಂಪ್ರೂವ್ ಮಾಡುತ್ತೆ. ಇದು ಗುಡ್ ಸೋರ್ಸ್ ಆಫ್ ವಿಟಮಿನ್ ಎ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಉಪ್ಪು ಹಾಕ್ಕೊಂಡು ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದಕ್ಕೇ ನಾನು ಬೇಳೆ ಸಾಂಬಾರು ಪೌಡರ್ 2 ಸ್ಪೂನ್ ತೊಗೊಂಡಿದ್ದೆ. ಇದು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡಾದಮೇಲೆ ನಾನು ಕುಕ್ಕರ್ ವಿಷಲ್ನ ಕ್ಲೋಸ್ ಮಾಡಿ ಒಂದು 2 to 3 ವಿಷಲ್ಸ್ ತೊಗೊತಾ ಇದ್ದೀನಿ. ಇದಿಷ್ಟು ತೊಗೊಂಡಾದಮೇಲೆ ಈಗ ಸಾಂಬಾರು ರೆಡಿಯಾಗಿದೆ. ನೀವು ಬೇಕಾದರೆ ಬೇಳೆ ಹೀರೆಕಾಯಿನ ಸಪ್ರೇಟ್ ಕೂಗಿಸ್ಕೊಂಡು ಒಗ್ಗರಣೆ ಹಾಕಿ ಆ ಥರ ಕೂಡ ಮಾಡ್ಕೊಬೋದು. ಟೈಮ್ ಬೇಗ ಕನ್ಸ್ಯೂಮ್ ಆಗೋದಕ್ಕೆ ಈ ಥರ ಮಾಡ್ಕೊಬೋದು. ನಿಮಗಿದಲ್ಲಿ ಟೋಟಲ್ ಕ್ಯಾಲ್ರಿನ 12 ಕ್ಯಾಲರೀಸ್ ಇರುತ್ತೆ. ಕಾರ್ಬೋಹೈಡ್ರೇಟ್ ಬಂದು 2.2 ಗ್ರಾಮ್ ಇರುತ್ತೆ. ಪ್ರೋಟೀನ್ 1.1 ಗ್ರಾಮ್ ಇರುತ್ತೆ. ವಿಟಮಿನ್ಸ್ ತುಂಬಾ ಇರುತ್ತೆ, ವಿಟಮಿನ್ ಬಿ ಮತ್ತು ಸಿ. ನಾನು ಇದನ್ನು ರಾಗಿ ಮುದ್ದೆ ಜೊತೆ ಸರ್ವ್ ಮಾಡ್ತಿದ್ದೀನಿ. ರಾಗಿ ಮುದ್ದೆ, ಎರಳಿಕಾಯಿ ಉಪ್ಪಿನಕಾಯಿ. So don't forget to like and subscribe. Bye.